ನಮಸ್ತೆ. ನನಗಿವತ್ತು ಊರಿದ್ದು ಮುಳ್ಳುಸೌತೆ ಸಿಕ್ಕಿದೆ. ಆ ಮುಳ್ಳುಸೌತೆಯಿಂದ ಸ್ವೀಟ್ ದೋಸೆ ಮಾಡ್ಬೋದು. ತುಂಬ ಚೆನ್ನಾಗಿರ್ತದೆ, ಟೇಸ್ಟಿಯಾಗಿರ್ತದೆ ತಿನ್ನಲಿಕ್ಕೆ ಕೂಡ. ಈ ಮುಳ್ಳುಸೌತೆ ದೋಸೆ ಉಂಟಲ್ಲ, ಯಾವುದೇ ಕಾಂಬಿನೇಷನ್ ಬೇಕಾಗಿಲ್ಲ, ಚಟ್ನಿ ಸಾಂಬಾರು ಯಾವುದೇ ಬೇಕಾಗಿಲ್ಲ. ಅದನ್ನು ಖಾಲಿ ತುಪ್ಪ ಹಾಕಿ ತಿನ್ಬೋದು. ತುಂಬ ರುಚಿ, ಮಾಡಲಿಕ್ಕೆ ಕೂಡ ತುಂಬ ಸಿಂಪಲ್ ಆಗಿದೆ. ಹಾಗಾದರೆ ಸ್ಟಾರ್ಟ್ ಮಾಡುವಲ್ಲ. ನಾನು ಆಶಾ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಇದನ್ನೆಲ್ಲ ಮೊದಲಿಗೆ ಚೆನ್ನಾಗಿ ತೊಳೆದುಕೊಳ್ಳುವ. ಇದರಲ್ಲಿ ನಾವು 2 ತೆಕ್ಕರೆಯನ್ನು ಯೂಸ್ ಮಾಡಿದರೆ ಸಾಕು. ಮತ್ತು ಇದಕ್ಕೆ ಅಕ್ಕಿ ಮತ್ತು ತೆಂಗಿನಕಾಯಿ ಕೂಡ ಸೇರಿಸಲಿಕ್ಕೆ ಉಂಟು. ನೋಡಿ, ನಾನಿದು 2 ಮುಳ್ಳುಸೌತೆಯನ್ನು ದೋಸೆಗೆ ಉಪಯೋಗಿಸ್ತೇನೆ. ಹಾಗೆ ಇನ್ನು 2 ಉಳಿದಿದೆ ಅಲ್ಲ, ಅದನ್ನು ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕಿ ತಿಂದರೆ ಉಂಟಲ್ಲ, ಟೇಸ್ಟ್ ಇರ್ತದೆ. ಹೀಗೆ ಚೆನ್ನಾಗಿ ತುರಿದುಕೊಂಡ್ರೆ ಆಯಿತು. ಮುಳ್ಳುಸೌತೆ ನೋಡಿ 2 ತುರಿದಾಗ ಇಷ್ಟ ಆಯಿತು. ಊರಿದ್ದು ಮುಳ್ಳುಸೌತೆ ಉಂಟಲ್ಲ, ಭಾರಿ ಟೇಸ್ಟ್ ತಿನ್ನಲಿಕ್ಕೆ. ಮತ್ತು ಅದು ಸೀಸನ್ ವೈಸ್ ಸಿಗೋದು, ತುಂಬ ಕಾಸ್ಟ್ಲಿ ಕೂಡ ಇರ್ತದೆ. ನೋಡಿ, ಚಿಕ್ಕ ತೆಂಗಿನ ಕಡಿಯನ್ನು ನಾನು ತೊಗೊಂಡಿದ್ದು. ಅದು ಚಿಕ್ಕ ತೆಂಗಿನ ಕಡಿ ಇಷ್ಟ ಆಯಿತು ನೋಡಿ. ಇಷ್ಟ ಆದರೆ ಸಾಕು, ತುಂಬ ತೆಂಗಿನಕಾಯಿ ಹಾಕಬಾರ್ದು, ಯಾಕೆಂದರೆ ದೋಸೆ ಮತ್ತು ಏಳಲಿಕ್ಕೆ ಕಿರಿಕಿರಿ ಮಾಡ್ತದೆ. ಹಾಗೆ ನೋಡಿ, ಬೆಲ್ಲವನ್ನು ಹೀಗೆ ಪೆರೆಸಬೇಕು. ಬೆಲ್ಲ ಹೀಗೆ ಪೆರೆಸ್ಬೋದು, ಅಥವಾ ಇದನ್ನು ಗುದ್ದಿ ಕೂಡ ತೊಗೋಬೋದು. ಇದು ಬೆಲ್ಲ ಎಷ್ಟು ತೊಗೋಬೇಕಂತ ಹೇಳಿದರೆ, ಈ ತೆಂಗಿನಕಾಯಿ ಉಂಟಲ್ಲ, ನಾವೊಂದು 3/4 ಕಪ್ ಆಗುವಷ್ಟು ತೆಂಗಿನಕಾಯಿ ತೊಗೊಂಡಿದ್ದೇವೆ. ಅಷ್ಟೇ ಪ್ರಮಾಣದ ಬೆಲ್ಲ ತೊಗೋಬೇಕು, 3/4 ಕಪ್ ಆಗುವಷ್ಟು. ಬೆಲ್ಲ ಎಷ್ಟು ಹಾಕ್ತೇವೆ ಅಷ್ಟು ಸ್ವೀಟ್ ಜಾಸ್ತಿ ಇರ್ತದೆ. ಮತ್ತು ಇದು ದೋಸೆ ಸ್ವೀಟೇ ಇರಬೇಕು, ಅಂದರೆ ಇದಕ್ಕೆ ಬೇರೆ ಯಾವುದು ಕಾಂಬಿನೇಷನ್ ಮಾಡಲಿಕ್ಕಿಲ್ಲ, ಖಾಲಿ ತುಪ್ಪದ ಜೊತೆಗೆ ತಿನ್ನುವಂಥದ್ದು. ಎರಡು ಲೋಟ ದೋಸೆ ಅಕ್ಕಿಯನ್ನು ನಾನು 10 ನಿಮಿಷ ನೆನೆಸಿಟ್ಟಿದ್ದೇನೆ. ಅಂದರೆ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದು. 10 ನಿಮಿಷ ನೆನೆಸಿದರೆ ಸಾಕು. ಇದನ್ನೀಗ ಮಿಕ್ಸಿಗೆ ಹಾಕಿಕೊಳ್ಳುವ. ಇದಕ್ಕೆ ತೆಂಗಿನ ತುರಿ ಹಾಕಿಕೊಳ್ಳುವ. ಅದರ ಜೊತೆಗೆ ಬೆಲ್ಲ ಕೂಡ ಹಾಕಿಕೊಳ್ಳುವ. ಬೆಲ್ಲ ನಾನು ಒಂದು ಸಲಕ್ಕೆ ಸ್ವಲ್ಪ ಹಾಕಿಕೊಳ್ತೇನೆ. ಮತ್ತು ರುಬ್ಬಿಕೊಂಡಾಗ ನೋಡ್ಕೊಂಡು ಹಾಕಿದರೆ ಆಯಿತು. ಸ್ವಲ್ಪ ನೀರು ಹಾಕಿಕೊಳ್ತೇನೆ, ತುಂಬ ಬೇಡ. ನೀರು ದೋಸೆ ಅದಕ್ಕೆ ಬರಬಾರ್ದು, ಸ್ವಲ್ಪ ಗಟ್ಟಿ ನೀರು ಬೇಕು. ನೀರು ನೋಡಿಕೊಂಡು ಹಾಕಿದರೆ ಆಯಿತು. ಇನ್ನು ಇದಕ್ಕೆ ನಾವು ಮುಳ್ಳುಸೌತೆ ಹಾಕಿಕೊಂಡು ಮತ್ತೊಂದು ಸಲ ರುಬ್ಬಿಕೊಳ್ಳುವ. ಸಣ್ಣ ರುಬ್ಬಿಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳುವ. ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಹದಕ್ಕೆ ಬಂದರೆ ಸಾಕು. ಇದಂದರೆ ತುಂಬ ನೀರು ಹಾಕಬಾರ್ದು ನಾವು, ಯಾಕಂದರೆ ಅದಕ್ಕೆ ಮುಳ್ಳುಸೌತೆ ಹಾಕಿರ್ತೇವಲ್ಲ, ಮುಳ್ಳುಸೌತೆ ನೀರು ಬಿಟ್ಕೊಳ್ತದೆ ನಾವು ಕಡೆದಾಗ. ಅದಕ್ಕೆ ಸ್ವಲ್ಪ ನೀರು ಹಾಕಿದರೆ ಸಾಕು. ಅದು ಕಲರ್ ನೋಡಿ ಅಂತ ಈ ಥರ ಬರ್ತದೆ. ಅಂದರೆ ನಾವು ಬೆಲ್ಲ ಎಲ್ಲ ಹಾಕ್ತೇವಲ್ಲ, ಬೆಲ್ಲ ಮುಳ್ಳುಸೌತೆ ಹಾಕಿದಾಗ ಈ ಥರ ಬರ್ತದೆ ಕಲರ್. ಅವಲಿ ಬಿಸಿ ಆಗ್ತಾ ಬಂತು. ಸ್ವಲ್ಪ ಇದಕ್ಕೆ ನಾವು ಎಣ್ಣೆ ಹಾಕಿಕೊಳ್ಳುವ. ರುಚಿಯಾದ ಸ್ವೀಟ್ ಆದ ಕುಕ್ಕುಂಬರ್ ದೋಸೆ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನೀವು ಕೂಡ ಇದನ್ನು ಮನೆಯಲ್ಲಿ ತಪ್ಪದೆ ಮಾಡಿ. ಹಾಗೆಯೇ ಹೇಗೆ ಆಗಿದೆ ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಯಾರಾದರೂ ನಮ್ಮ ಚಾನಲ್ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು.